ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಲೈವ್ ಬರಬೇಕಾದ್ರೆ ಏನೆಲ್ಲ ಸೆಟ್ಟಿಂಗ್ಸ್ನ ಮಾಡಬೇಕು ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಈಗೀಗ ಹೊಸ ಫೀಚರ್ಸ್ನ ಆ್ಯಡ್ ಮಾಡಿದ್ದಾರೆ ಲೈವಲ್ಲಿ, ಅದಕ್ಕೋಸ್ಕರ ನಿಮಗೆ ತಿಳಿಸ್ತಾ ಇದ್ದೀನಿ. ಹೋದ ವಿಡಿಯೋದಲ್ಲಿ ತಿಳಿಸಿದೆ, ಆದರೆ ಅದರಲ್ಲಿ ಜಾಸ್ತಿ ಫೀಚರ್ಸ್ ಇರಲಿಲ್ಲ, ಅದರಲ್ಲಿ ಇನ್ಫಾರ್ಮೇಷನ್ ಜಾಸ್ತಿ ಇರಲಿಲ್ಲ. ಈಗ ನಿಮಗೆ ಎಲ್ಲನೂ ತಿಳಿಸ್ಕೊಡ್ತೀನಿ. ಹಾಗೆ ನನಗೆ ಒಬ್ಬರು ಕಮೆಂಟ್ ಮಾಡಿದರು, ಲೈವ್ ಬಂದಾಗ ಯಾರು ಕಮೆಂಟ್ ಮಾಡಿರೋದು ಗೊತ್ತಾಗ್ತಾ ಇಲ್ಲ, ಏನಾಗಿದೆ, ಏನು ಸೆಟ್ಟಿಂಗ್ ಮಾಡಬೇಕು ಅಂತೇಳಿ ನಾನು ಕೇಳಿದರು, ವಿಡಿಯೋ ಮಾಡಿ ಅದ್ರ ಬಗ್ಗೆ ಅಂತೇಳಿ ಹೇಳಿದರು. ಅದಕ್ಕೋಸ್ಕರ ನಿಮಗೆ ತಿಳಿಸ್ತಾ ಇದ್ದೀನಿ. ನಿಮ್ಮ ಚಾನಲ್ನಲ್ಲಿ ಲೈವ್ ಫೀಚರ್ ಬಂತು ಅಂತಂದರೆ, ನಿಮ್ಮ ಚಾನಲಲ್ಲಿ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆದರು ಅಂದರೆ 1000 ಸಬ್ಸ್ಕ್ರೈಬರ್ಸ್ ಆದರೂ ಲೈವ್ ಫೀಚರ್ ಬಂತು ಅಂತಂದರೆ, ನೀವು ಲೈವ್ ಮಾಡಬೇಕಾದ್ರೆ ಈ ಥರ ಸೆಟ್ಟಿಂಗ್ಸ್ ಮಾಡಿಕೊಂಡು ಲೈವ್ ಮಾಡಬೇಕು. ನಿಮಗೆ ಲೈವಿಂದ ಅರ್ನ್ ಕೂಡ ಆಗುತ್ತೆ. ಮತ್ತು ಯಾರಾದರೂ ಲೈವ್ ಬಂದಾಗ ಕಮೆಂಟ್ ಮಾಡಿದರೆ ನಿಮಗೆ ಕಾಣಿಸುತ್ತೆ ಫ್ರೆಂಡ್ಸ್. ಈ ರೀತಿ ಸೆಟ್ಟಿಂಗ್ಸ್ ಮಾಡಬೇಕಾಗುತ್ತೆ. ನೋಡ್ತಿದ್ರೆ ಈಗ ನನ್ನ ಚಾನಲ್ ಇದೆ, ಇಲ್ಲಿ ನನ್ನ ಚಾನಲ್ ಲೋಗೋ ಇದೆ. ಈಗ ನಾವು ಲೈವ್ ಬರಬೇಕು ಅಂತಂದರೆ ಇಲ್ಲಿ ಪ್ಲಸ್ ಐಕನ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದರೆ ಇಲ್ಲಿ ನೋಡ್ತಿದ್ರೆ ಇಷ್ಟೆಲ್ಲ ಬರುತ್ತೆ. ಇದರಲ್ಲಿ ಗೋ ಲೈವ್ ಅಂತಿದೆ, ಇದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಬರುತ್ತೆ. ಇದರಲ್ಲಿ ನೀವು ಎಲ್ಲನೂ ಎಡಿಟ್ ಮಾಡಬೇಕಾಗುತ್ತೆ. ಟೈಟಲ್ನ ಎಡಿಟ್ ಮಾಡಬೇಕು, ಏನಾದರೂ ಇಡ್ಬೋದು. ಸಂಡೇ ನಾನು ಕಾಮನಾಗಿ ಸಂಡೇ ತಂದ್ರೆ ಸಂಡೇ ಲೈವ್ ಅಂತ ಮಾಡ್ತೀನಿ, ಸಿಂಪಲ್ ಲೈವ್ ಅಂತೇಳಿ ಬರೀತೀನಿ. ನೀವು ಏನಾದರೂ ಈ ಟೈಟಲ್ನ ಸೆಟ್ ಮಾಡ್ಬೋದು. ಇದು ವಿಸಿಬಿಲಿಟಿ ಯಾವಾಗಲೂ ಪಬ್ಲಿಕ್ನಲ್ಲಿ ಇರಬೇಕು. ಇಲ್ಲಿ ನೋಡ್ತಿದ್ರೆ ಇಲ್ಲಿ ಅನ್ಲಿಸ್ಟೆಡಲ್ಲಿ ಇದೆ, ಇದು ಪಬ್ಲಿಕಲ್ಲಿ ಸೆಟ್ ಮಾಡ್ಕೋಬೇಕು. ಸೆಟ್ ಮಾಡಿಕೊಂಡು ಬ್ಯಾಕ್ ಬರೋಣ. ಬ್ಯಾಕ್ ಬಂದು ಇಲ್ಲಿ ಪಬ್ಲಿಕ್ ಆಗುತ್ತೆ. ಅದಾದಮೇಲೆ ಇಲ್ಲಿ ಆಡಿಯನ್ಸ್ ರಿಕ್ವೈರ್ಡ್ ಅಂತಿದೆ, ಇದನ್ನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ಮೇಲೆ ದಿಸ್ ವಿಡಿಯೋ ಈಸ್ ಸೆಟ್ ಟು ನಾಟ್ ಟು ಮೇಡ್ ಫಾರ್ ಕಿಡ್ಸ್ ಅಂತಿದೆ. ಇದರಲ್ಲಿ ಸೆಟ್ಟಿಂಗ್ಸ್ ಇದು ಮಾಡ್ಕೋಬೇಕು, ನೋ ಇಟ್ಸ್ ನಾಟ್ ಮೇಡ್ ಫಾರ್ ಕಿಡ್ ಅಂತೇಳಿ ಮಾಡಬೇಕು. ಯಾಕಂದರೆ ಇದು ಕಿಡ್ಸ್ ರಿಲೇಟೆಡ್ ವೀಡಿಯೋ ಲೈವ್ ಅಲ್ಲ, ಅದಕ್ಕೋಸ್ಕರ ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಅದಾದಮೇಲೆ ಏಜ್ ರೆಸ್ಟ್ರಿಕ್ಷನ್ ಇದೆ, ಇದು ರೆಸ್ಟ್ರಿಕ್ಟ್ ಮಾಡಬೇಕಾ, ಇದೇನಾದರೂ ದೊಡ್ಡವ್ರು ನೋಡೋವಂಥ ವೀಡಿಯೋ ಇದೆಯಾ, ಲೈವ್ ಇದೆಯಾ ಅಂತೇಳಿ ಕೇಳ್ತಾ ಇದೆ. ಇದು ಎಲ್ಲರೂ ನೋಡೋವಂಥ ಲೈವ್ ಇರುತ್ತೆ, ಅದಕ್ಕೋಸ್ಕರ ಇದು ನೋ ಅಂತೇಳಿ ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇದು ಇಷ್ಟು ಸೆಲೆಕ್ಟ್ ಮಾಡ್ಕೋಬೇಕು ಆಡಿಯನ್ಸ್ ಬಗ್ಗೆ. ಅದಾದಮೇಲೆ ಗೋ ಲೈವ್ ಟುಗೆದರ್ ಅಂತಿದೆ. ಈಗ ನೀವು ಬೇರೆಯವ್ರ ಜೊತೆ ನೀವು ಲೈವ್ ಹೋಗ್ತಾ ಇದ್ದಾರೆ, ಈಗ ನೀವು ಮತ್ತು ಇನ್ನೊಬ್ಬರು ಸೇರಿ ಲೈವ್ ಮಾಡಬೇಕು ಅಂತಂದರೆ ಇಲ್ಲಿ ಇದನ್ನು ಆನ್ ಮಾಡ್ಕೋಬೇಕು. ಆನ್ ಮಾಡಿಕೊಂಡ್ರೆ ಇನ್ನೊಬ್ಬರಿಗೆ ನೀವು ಲಿಂಕ್ ಕಳಿಸಿ ಅವರು ಕೂಡ ಜಾಯ್ನ್ ಆಗ್ತಾರೆ, ಇಬ್ಬರು ಸೇರಿ ಲೈವ್ ಮಾಡ್ಬೋದು. ಈ ಒಂದು ಫೀಚರ್ ಈಗೀಗ ಹೊಸದಾಗಿ ಆ್ಯಡ್ ಮಾಡಿದ್ದಾರೆ. ಅಂದರೆ ಈಗೀಗ ಅಂದರೆ 3-4 ತಿಂಗಳಾಯಿತು ಆಗಲೇ ಈ ಒಂದು ಫೀಚರ್ ಬಂದು. ಇದನ್ನು ಯೂಸ್ ಮಾಡ್ಬೋದು ಇಬ್ಬರು. ಈಗ ನಾನು ಒಬ್ಬನಿದ್ದೀನಿ, ಇನ್ನೊಬ್ಬರು ಬೇರೆ ಯೂಟ್ಯೂಬರ್ ಇದ್ದರೆ ನಾವಿಬ್ಬರು ಸೇರಿ ಲೈವ್ ಮಾಡಬೇಕು, ನಮ್ಮ ಆಡಿಯನ್ಸ್ ಮತ್ತು ಅವ್ರ ಆಡಿಯನ್ಸ್ ನೋಡಬೇಕು ಅಂತಂದರೆ ಇದನ್ನು ಯೂಸ್ ಮಾಡ್ಕೋಬೋದು. ಅದಾದಮೇಲೆ ಡಿಸ್ಕ್ರಿಪ್ಷನ್ ಇದೆ, ನಿಮ್ಮ ಲೈವ್ಗೆ ಡಿಸ್ಕ್ರಿಪ್ಷನ್ ಬರಿಬೋದು, ಇಲ್ಲಾಂದರೆ ಅಷ್ಟೇ ಬಿಡ್ಬೋದು, ಆಮೇಲೆ ಬರ್ಕೊಳ್ಳಿ. ಇಲ್ಲಾಂದರೆ ಮೊದಲೇ ಆಟೋಮೆಟಿಕ್ಕಾಗಿ ಬರೆದಿರುತ್ತೆ ನಾವು ಸೆಟ್ ಮಾಡಿದರೆ. ಅದಾದಮೇಲೆ ಇಲ್ಲಿ ಲೊಕೇಶನ್ ಇದೆ, ಲೊಕೇಶನ್ನ ಸೆಟ್ ಮಾಡ್ಕೋಬೋದು. ನಿಮ್ದು ಯಾವುದು ಊರಿದೆ ಎಲ್ಲನೂ ಇಲ್ಲಿ ಸೆಟ್ ಮಾಡ್ಕೋಬೋದು, ಡಿಸ್ಟಿಕ್ಕು, ಸ್ಟೇಟು ಎಲ್ಲನೂ ಸೆಟ್ ಮಾಡ್ಕೋಬೋದು. ಅದಾದಮೇಲೆ ಸ್ಕ್ರೀನ್ ಕ್ಯಾಸ್ಟ್ ಅಂತಿದೆ. ಮೋಸ್ಟ್ಲಿ ಇದು ಟಿ ವಿ, ಬೇರೆ ಬೇರೆ ಕಂಪ್ಯೂಟರ್, ಅದಕ್ಕೆ ಕ್ಯಾಸ್ಟ್ ಮಾಡ್ಬೋದು ಅನ್ಕೋತೀನಿ. ಇದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ. ಇದು ಅಷ್ಟೇ ಇರುತ್ತೆ, ಟಿ ವಿನಲ್ಲಿ ನೀವು ಕ್ಯಾಸ್ಟ್ ಮಾಡ್ಬೋದು, ಇಲ್ಲ ಲ್ಯಾಪ್ಟಾಪ್ನಲ್ಲಿ ಕೂಡ ಮೊಬೈಲಲ್ಲಿ ಏನು ಸ್ಕ್ರೀನ್ ಬರುತ್ತೆ ಅದನ್ನು ಅಲ್ಲಿ ಕ್ಯಾಸ್ಟ್ ಮಾಡ್ಬೋದು. ಇದು ಶೆಡ್ಯೂಲ್ ಫಾರ್ ಲೇಟ್ರ್ ಅಂತಿದೆ. ಈ ಒಂದು ಲೈವ್ ಏನು ಬರುತ್ತೆ ಅದು ಆಮೇಲೆ ಇದು ಯೂಟ್ಯೂಬಲ್ಲಿ ಅಪ್ಲೋಡ್ ಆಗಬೇಕಿತ್ತು ಅಂತಂದರೆ ಇದು ಟೈಮ್ನ ಸೆಟ್ ಮಾಡ್ಕೋಬೇಕು, ಯಾವ ಡೇಟು ಯಾವ ಟೈಮ್ ಅಂತೇಳಿ ಸೆಟ್ ಮಾಡಿದರೆ ನೀವು ಆ ಡೇಟ್ಗೆ ಆ ಟೈಮ್ಗೆ ಲೈವ್ ಅಪ್ಲೋಡ್ ಆಗುತ್ತೆ, ಪಬ್ಲಿಕ್ ಆಗುತ್ತೆ. ಇದು ಒಂದು ಫೀಚರ್ ಇದೆ, ಮೊದಲಿರಲಿಲ್ಲ. ಈ ಒಂದು ಫೀಚರ್ ಮೊದಲಿರಲಿಲ್ಲ, ಈ ಫೀಚರ್ ಮೊದಲಿರಲಿಲ್ಲ, ಇದು ಫೀಚರ್ ಮೊದಲಿರಲಿಲ್ಲ, ಹೀಗೆ ಹೊಸದಾಗಿ ಆ್ಯಡ್ ಮಾಡಿದ್ದಾರೆ. ಈಗ ಮೇನ್ ಏನು ಅಂತಂದರೆ, ನಾವು ವೀಡಿಯೋ ಬಂದಾಗ ಯಾರಾದರೂ ಕಮೆಂಟ್ ಮಾಡಿದ್ರೆ ನಮಗೆ ಗೊತ್ತಾಗಬೇಕು. ಈಗ ಲೈವ್ ಬಂದಾಗ ಕಮೆಂಟ್ ಮಾಡ್ತಾರೆ ಎಲ್ಲರೂ, ಅವ್ರಿಗೆ ಏನೇನು ಕ್ವಶನ್ಸ್, ಡೌಟ್ಸ್ ಏನಾದರೂ ಇತ್ತು ಅಂತಂದರೆ ಕಮೆಂಟ್ ಮಾಡಿ ಕೇಳ್ತಾರೆ. ಆವಾಗ ನಾವು ನೋಡಬೇಕು ಆ ಕಮೆಂಟ್ಸ್ನ ಅಂತಂದರೆ ಇಲ್ಲಿ ಅಡ್ವಾನ್ಸ್ ಸೆಟ್ಟಿಂಗ್ಸ್ ಅಂತಿದೆ, ಅದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದರೆ ಇಲ್ಲಿ ನೋಡ್ತಿದ್ರೆ ಎನೇಬಲ್ ಮಾನಿಟೈಸೇಷನ್ ಒಂದಿದೆ, ಇಲ್ಲಿ ಅಲೋ ಚಾಟ್ ಅಂತಿದೆ. ಅಲೋ ಚಾಟ್ ಅಂದರೆ ಕಮೆಂಟ್ ಮಾಡ್ತಾರಲ್ಲ ಅದು ಕಾಣಿಸ್ಬೇಕು ನಮಗೆ ಲೈವ್ ಮಾಡೋರಿಗೆ, ಯೂಟ್ಯೂಬರ್ಗೆ ಅಂತಂದರೆ ಇದನ್ನು ಆನ್ ಮಾಡ್ಕೊಂಡಿರ್ಬೇಕು. ಇದು ಆನ್ ಇದೆ, ಆಫ್ ಇತ್ತು ಅಂತಂದರೆ ಆನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ಭಾಳ ಇಂಪಾರ್ಟೆಂಟ್. ನೀವು ಲೈವ್ ಮಾಡಿದಾಗ ಅವ್ರು ಚಾಟ್ ಮಾಡಿದ್ದು, ಮೆಸೇಜ್ ಮಾಡಿದ್ದು ಗೊತ್ತಾಗುತ್ತೆ. ಇಲ್ಲಾಂದರೆ ಇದು ಆಫ್ ಇತ್ತು ಅಂದರೆ ಗೊತ್ತಾಗಲ್ಲ. ಅದು ಬಿಟ್ಟರೆ ಎನೇಬಲ್ ಮಾನಿಟೈಸೇಷನ್ ಅಂತಿದೆ, ಇದು ಆನ್ ಮಾಡ್ಕೋಬೇಕು. ಈ ರೀತಿ ಆನ್ ಮಾಡ್ಕೋಬೇಕು. ಆನ್ ಮಾಡಿಕೊಂಡ್ರೆ ನಿಮಗೆ ಈ ಲೈವಿಂದ ಏನೇನು ಲೈವ್ ನೋಡಬೇಕಾದ್ರೆ ಆ್ಯಡ್ಸ್ ಬರುತ್ತಲ್ಲ. ಈಗ ನಾವು ಲೈವ್ ಮಾಡ್ತಾಯಿದ್ವಿ, ಯಾರಾದರೂ ನಮ್ಮ ಲೈವ್ಗೆ ಬರ್ತಾ ಇರ್ತಾರೆ, ಜಾಯ್ನ್ ಆಗ್ತಾ ಇರ್ತಾರೆ, ಅವಾಗ ಅವ್ರಿಗೆ ಆ್ಯಡ್ ಬರುತ್ತೆ. ಅವಾಗ ಆ್ಯಡ್ ಬಂದರೆ ನಮಗೆ ಅರ್ನಿಂಗ್ಸ್ ಆಗುತ್ತೆ. ಈ ರೀತಿ ಇದನ್ನು ಆನ್ ಮಾಡ್ಕೋಬೇಕು. ಇದು ವಿಡಿಯೋ ಪೇಯ್ಡ್ ಪ್ರಮೋಷನ್ ರಿಲೇಟೆಡ್ ಇತ್ತು ಅಂತಂದರೆ ಇದು ಆನ್ ಮಾಡ್ಕೋಬೇಕು. ಅಂದರೆ ಈಗ ಯಾವುದಾದ್ರೂ ಪ್ರಾಡಕ್ಟ್ನ ರಿವ್ಯೂ ಮಾಡ್ತಾಯಿದ್ರೆ, ಯಾವುದಾದ್ರೂ ಏನಾದರೂ ವೆಬ್ಸೈಟ್ ಏನಾದರೂ ನೀವು ಪ್ರಮೋಷನ್ ಮಾಡ್ತಾಯಿದ್ರೆ ಇದನ್ನು ಆನ್ ಮಾಡ್ಕೋಬೇಕು. ಭಾಳಷ್ಟು ಜನ ಲೈವ್ ಬರಬೇಕಾದ್ರೆ ಇದೇನು ಆನ್ ಮಾಡಲ್ಲ. ಸ್ವಲ್ಪ ಜನ ಬರ್ತಾರೆ, ಅವ್ರ ಪ್ರಾಡಕ್ಟ್ಸ್ ಇತ್ತು, ಅವರು ಒಂದು ಶಾಪ್ ಇತ್ತು, ಏನಾದರೂ ಇತ್ತು ಅಂತಂದರೆ ಅವ್ರ ಪ್ರಾಡಕ್ಟು ಸೇಲ್ ಮಾಡಬೇಕಿತ್ತು ಅಂತಂದರೆ ಅವ್ರ ಪ್ರಾಡಕ್ಟ್ ಬಗ್ಗೆ ತಿಳಿಸೋಕ್ಕೆ, ಪ್ರಮೋಟ್ ಮಾಡೋಕ್ಕೆ ಬರ್ತಾರೆ. ಆ ಟೈಮಲ್ಲಿ ಇದನ್ನು ಆನ್ ಮಾಡ್ಕೋಬೇಕು. ಇಷ್ಟು ನೀವು ಸೆಟ್ಟಿಂಗ್ಸ್ನ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಇದಾದಮೇಲೆ ಬ್ಯಾಕ್ ಬರೋಣ. ಬ್ಯಾಕ್ ಬಂದು ಇಲ್ಲಿ ನೋಡ್ತಿದ್ರೆ ನೆಕ್ಸ್ಟ್ ಅಂತಿದೆ, ಇದನ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಬಂದರೆ ಇಲ್ಲಿ ನೋಡ್ತಾಯಿದ್ರೆ ತಮ್ನೇಲ್ ತೊಗೊಳುತ್ತೆ. ತಮ್ನೇಲ್ ನೀವು ಕರೆಕ್ಟಾಗಿ ಇದು ಮಾಡಬೇಕು. ತಮ್ನೇಲ್ ತೊಗೊಂಡಾದ್ಮೇಲೆ ಇದನ್ನು ಗೋ ಲೈವ್ ಅಂತಿದೆ, ಇದನ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದರೆ ಲೈವ್ ಬರ್ತೀರ ಫ್ರೆಂಡ್ಸ್. ಆವಾಗ ನಿಮ್ಮ
ಎಲ್ಲ ಸಬ್ಸ್ಕ್ರೈಬರ್ಸ್ ವ್ಯೂವರ್ಸ್ ಇರ್ತಾರಲ್ಲ ಆವಾಗ ನಿಮ್ಮ ಜೊತೆ ಲೈವ್ ಬರ್ತಾರೆ ಫ್ರೆಂಡ್ಸ್. ಇಷ್ಟೆಲ್ಲ ಸೆಟ್ಟಿಂಗ್ಸ್ನ ನೀವು ಮಾಡ್ಕೋಬೇಕಾಗುತ್ತೆ ಲೈವ್ ಬರಬೇಕಾದ್ರೆ. ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.